ಹೈನುಗಾರಿಕೆಯಿಂದ ರೈತರ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುತ್ತದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ತಾಲೂಕಿನ ಕಸಬಾ ಹೋಬಳಿ ಶೆಟ್ಟಿಹಳ್ಳಿ ಹಾಲು ಶಿಥಿಲೀಕರಣ ಘಟಕದಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಹಾಲು ಉತ್ಪಾದಕರ ಸದಸ್ಯರುಗಳಿಗೆ ರಬ್ಬರ್ ನೆಲಹಾಸು ವಿತರಣೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರೈತರು ಕೊಟ್ಟಿಗೆಯಲ್ಲಿ ರಬ್ಬರ್ ನೆಲಹಾಸು ಅಳವಡಿಸುವುದರಿಂದ ಸ್ವಚ್ಛತೆ, ಸಮತೋಲನ ಪೋಷಣೆ ಮತ್ತು ಕೆಚ್ಚಲಿನ ನೈರ್ಮಲ್ಯವು ಹಸುಗಳ ಆರೋಗ್ಯ ರಕ್ಷಣೆ ಹಾಗೂ ಹಾಲಿನ ಇಳುವರಿ ಹೆಚ್ಚಿಸಲು ಅನುಕೂಲವಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಹಾಲು ಒಕ್ಕೂಟದ ನಿರ್ದೇಶಕಿ ವಸಂತ ಶಿವಣ್ಣ, ಮುಖಂಡರಾದ ಶಿವಣ್ಣ, ಒಳಗೆರಳ್ಳಿ ಮಂಜಣ್ಣ, ಹಾಲು ಶಿಥಿಲೀಕರಣ ಘಟಕದ ಸಹಾಯಕ ವ್ಯವಸ್ಥಾಪಕರಾದ ಎಂ ದಯಾನಂದ, ಸಿಸಿ ಯೋಗೇಶ್, ಟಿ ಕೃಷ್ಣಮೂರ್ತಿ, ವಿಸ್ತರಣಾಧಿಕಾರಿಗಳಾದ ವಿದ್ಯಾ, ಪ್ರಶಾಂತ್, ಘಟಕದ ಸಿಬ್ಬಂದಿಗಳು ಹಾಗೂ ರೈತರು ಭಾಗವಹಿಸಿದ್ದರು. ಎಲ್ಲರಿಗೂ ನಮ್ಮ ಹೈನುಗಾರರಿಗೆ, ವಿಶೇಷವಾಗಿ ರೈತ ಬಾಂಧವರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಈ ಒಂದು ದಿವಸ ನಮ್ಮ ಶೆಟ್ಟಿಹಳ್ಳಿ ಹಾಲು ಶಿಥಿಲೀಕರಣ ಕೇಂದ್ರದಲ್ಲಿ ನಮ್ಮ ತಾಲೂಕಿನಲ್ಲಿ ಸುಮಾರು ಹಾಲು ಉತ್ಪಾದಕ ಸದಸ್ಯರುಗಳಿಗೆ ಅವರು ಸಾಕಿರುವಂಥ ಏನು ಜಾನುವಾರುಗಳಿಗೆ ಒಂದು ಉತ್ತಮವಾದಂಥ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ದೃಷ್ಟಿನಲ್ಲಿ, ಶುಚಿತ್ವವನ್ನು ಕಾಪಾಡುವ ದೃಷ್ಟಿನಲ್ಲಿ ಇವತ್ತು ಮ್ಯಾಟ್ಗಳನ್ನು ವಿತರಣೆ ಮಾಡುವಂಥ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ. ಹಾಗೂ ಇಲ್ಲಿಯ ಮತ್ತೊಬ್ಬರು ನಮ್ಮ ನಿರ್ದೇಶಕರು, ಮಹಿಳಾ ಪ್ರತಿನಿಧಿಗಳಾದಂಥ ಶ್ರೀಮತಿ ವಸಂತ ಶಿವಣ್ಣರವರೇ, ಅದೇ ರೀತಿ ನಮ್ಮ ಸೂಪರ್ವೈಸರ್ ಎಲ್ಲ ನಮ್ಮ ದಯಾನಂದು, ಯೋಗೀಶು, ಕೃಷ್ಣಮೂರ್ತಿ ಹಾಗೂ ವಿದ್ಯಾ ಅವರು ಎಲ್ಲ, ಹಾಗೂ ಎಲ್ಲ ನಮ್ಮ ರೈತ ಬಾಂಧವರೇ, ಮಹಿಳಾ ಸದಸ್ಯರುಗಳೇ, ಮಂಜಣ್ಣವರೇ, ಮಾಧ್ಯಮದ ಮಿತ್ರರೇ ಹಾಗೂ ಶಿಥಿಲೀಕರಣದ ಎಲ್ಲ ನೌಕರ ವರ್ಗದವರೇ, ಇವತ್ತು 1255 ರೂಪಾಯಿ ಸಹಾಯಧನದ ಅಡಿನಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಸುಮಾರು 280 ದಂಡಿನಲ್ಲಿ ಹೊರತುಪಡಿಸಿ 280 ಮಿಲ್ಕ್ ಸೊಸೈಟೀಸ್ ಬರ್ತದೆ. ಇವತ್ತು 6,000 ಮ್ಯಾಟ್ಗಳನ್ನು ವಿತರಣೆ ಮಾಡಲಿಕ್ಕೆ ಕ್ರಮ ವಹಿಸಿದ್ದೇವೆ. ಇದರ ಅಂದಾಜು ಮೌಲ್ಯ 1.5 ಕೋಟಿ, 75 ಲಕ್ಷ ರೂಪಾಯಿ ಸಹಾಯಧನ. 1255 ರೂಪಾಯಿಗೆ ಒಂದಾದರೆ 6,000 ಇಂಟು 75 ಲಕ್ಷ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಲೆಕ್ಕ ಎಷ್ಟಾಗುತ್ತೆ ನೋಡಿ, ಕರೆಕ್ಟಾ? ಲೆಕ್ಕಾಚಾರ ಕರೆಕ್ಟ್ ಇದ್ದು ನಾನು ಅಂದಾಜು ಹೇಳಿದೆ. ಇದು ಆ ಒಂದು ಇದರಲ್ಲಿ 6,000 ಮ್ಯಾಟ್ಗಳ ತುಂಬ ಬೇಡಿಕೆ ಕೂಡ ಜಾಸ್ತಿ ಇದೆ ಸರ್. ಈಗ ನಮ್ಗೆ ಇನ್ನೂ ಕೂಡ ನಮ್ಮ ತಾಲೂಕಿಗೆ 20,000 ಮ್ಯಾಟ್ಗಳ ಬೇಡಿಕೆ ಇದೆ. 2ನೇ ಹಂತದಲ್ಲಿ ಏಪ್ರಿಲ್ನಲ್ಲಿ ಇವತ್ತು ಮಾಡಿಕೊಡ್ತೇವೆ. ಈ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣ ಅವರಿಗೆ ನಮ್ಮ ರೈತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾರೆ. ಈ ಹಿಂದಿನ ದಿನಮಾನಗಳು ಕೂಡ ಸುಮಾರು 5 ರಿಂದ 6 ಕೋಟಿ ರೂಪಾಯಿ ವೆಚ್ಚದ ಸಹಾಯಧನದಲ್ಲಿ ವಿತರಣೆ ಮಾಡಿದ್ದೀವಿ. ಹಿಂದೆನೂ ಕೂಡ ನನಗೆ ತಿಳಿದಿರುವಂಗೆ ಒಂದು 15 ರಿಂದ 20,000 ಮ್ಯಾಟ್ಗಳನ್ನು ಹಿಂದೆ ವಿತರಣೆ ಮಾಡಿದ್ದೀವಿ. ಇವತ್ತು 6,000 ಮ್ಯಾಟ್ಗಳನ್ನು ವಿತರಣೆ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಏಪ್ರಿಲ್ನಲ್ಲಿ ಇನ್ನೊಂದು 30,000ನ ಇವತ್ತು ಟೆಂಡರ್ ಕರೀತಕ್ಕಂಥದ್ದಕ್ಕೆ ಒಕ್ಕೂಟದಲ್ಲಿ ಮಾನ್ಯ ರೇವಣ್ಣವರ ನಿರ್ದೇಶನದಂತೆ ಅವಕಾಶ ಆಗ್ತಿದೆ. ಆ 2ನೇ ಹಂತದಲ್ಲಿ ಇನ್ನೊಂದು 10,000 ಮ್ಯಾಟ್ಗಳನ್ನ ನಮ್ಮ ತಾಲೂಕಿಗೆ ಕೊಡಿಸ್ತಕ್ಕಂಥದ್ದಕ್ಕೆ ಒಂದು ಆದ್ಯತೆ ಕೊಡೋಣ. ಒಂದೇ ಸಲ ದಂಬಾಲು ಬೀಳೋದು ಬೇಡ. ನಮ್ಮ ಹಾಲು ಉತ್ಪಾದಕ ಹಂತವಾಗಿ ನಿಮ್ಮ ಬೇಡಿಕೆಗೆ ಅನುಗುಣವಾಗಿ ಇವೆಲ್ಲ ಮ್ಯಾಟ್ಗಳನ್ನು ಕೂಡ ನಿಮ್ಗೆ ನೀಡುವಂಥದ್ದಕ್ಕೆ ಅವಕಾಶ ಮಾಡ್ತೇವೆ. ಇವತ್ತು ಇದು ಇನ್ನೊಂದು ಮ್ಯಾಟ್ಗಳನ್ನು ಉಪಯೋಗಿಸೋದ್ರಿಂದ ಹಸುಗಳಿಗೆ ಕೆಚ್ಚಲು ಕಾಯಿಲೆಯಿಂದ ದೂರ ಇಡ್ಬೋದು. ಬೇರೆ ಬೇರೆ ರೋಗಗಳಿಂದ ಹಸುಗಳನ್ನು ಮುಕ್ತವಾಗಿ ಆರೋಗ್ಯಪೂರ್ಣವಾಗಿ ಇಟ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶಗಳಾಗ್ತದೆ. ಈಗ ನಮ್ಮ ಹಸುಗಳಿಗೆ ಶುಚಿತ್ವ ಅನ್ನೋದು ಬಹುಮುಖ್ಯ. ಶುಚಿತ್ವ ಇದ್ದರೆ ಹಸುಗಳು ಆರೋಗ್ಯಪೂರ್ಣವಾಗಿರ್ತದೆ. ಈ ಸಂದರ್ಭದಲ್ಲಿ ನಾನು ಎಲ್ಲ ಹಾಲು ಉತ್ಪಾದಕ ರೈತ ಸದಸ್ಯರಿಗೆ ನಾನು ಮನವಿ ಮಾಡೋವಂಥದ್ದು ಏನಪ್ಪ ಅಂದರೆ, ದಯಮಾಡಿ ಇನ್ಶೂರೆನ್ಸ್ಗಳನ್ನು ಕಡ್ಡಾಯವಾಗಿ ಕಟ್ಟಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಕೇವಲ 420-430 ನೀಡಿದರೆ ಹಾಸನ ಹಾಲು ಒಕ್ಕೂಟ ಮತ್ತು ನಮ್ಮ ರೈತರ ನಿಧಿಯಿಂದ ಮೂಲಕ ನಾವು ಪೂರ್ಣ ಪ್ರಮಾಣದಲ್ಲಿ ಬರೆಸ್ಕೊತೇವೆ. ಏನಾದರೂ ಹಸುಗಳು ಸಾವು ಸಂಭವಿಸಿದರೆ 60,000 ರೂಪಾಯಿ ದುಡ್ಡು ಮನೆ ಬಾಗಿಲಿಗೆ ಬರುತ್ತೆ. ದಯಮಾಡಿ ಕಡ್ಡಾಯವಾಗಿ ವಿಮೆ ಮಾಡಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ವ್ಯವಸಾಯ ಸೇವಾ ಸಹಕಾರ ಸಂಘಗಳಲ್ಲಿ ಲೋನ್ ಪಡೆದಿರ್ತಕ್ಕಂಥ ರೈತರು 18 ವಯೋಮಿತಿಯಿಂದ ಸುಮಾರು 40 ವಯೋಮಿತಿ ಇರತಕ್ಕಂಥ ರೈತರುಗಳು ಸಾಲವನ್ನು ಪಡೆದಿದ್ದರೆ ವಾರ್ಷಿಕವಾಗಿ 437 ರೂಪಾಯಿ ವಿಮೆನ ಕಟ್ಟಿದರೆ, ಸ್ವಾಭಾವಿಕವಾಗಿ ಸಾವಾದರೂ ಕೂಡ 2 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದ ವಿಮಾ ಯೋಜನೆಗೆ ಅನುಕೂಲ ಆಗ್ತದೆ. ಅದಲ್ಲದೆ ಇನ್ನೊಂದು ಆಕ್ಸಿಡೆಂಟ್ಸ್ ಒಂದು ಸ್ಕೀಮ್ ಇದೆ, ವರ್ಷಕ್ಕೆ 20 ರೂಪಾಯಿ ಕಟ್ಟಬೇಕು. ಏನಾದರೂ ರೈತ ಅದು 18 ವಯೋಮಿತಿಯಿಂದ 70 ವಯೋಮಿತಿಯ ರೈತರು ಸಾಲ ಪಡೆದಿರ್ತಕ್ಕಂಥವ್ರಿಗೆ ಅವಕಾಶ ಇದೆ.
ಅದನ್ನು ಅನುಕೂಲ ಪಡ್ಕೋಬೇಕು. ಅದು 2 ಲಕ್ಷ ರೂಪಾಯಿ ಆಕ್ಸಿಡೆಂಟಾಗಿ ಸಾವು ಸಂಬಂಧಿಸಿದ್ರೆ 2 ಲಕ್ಷ ಬರ್ತಕ್ಕಂಥ ಒಂದು ಯೋಜನೆ ಅವಕಾಶ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮೆಗಾ ಡೈರಿಯ ಉದ್ಘಾಟನೆಗೂ ಕೂಡ ಮೊನ್ನೆ ಒಂದು ವಿಶೇಷ ಒಂದು ಸರ್ವ ಸದಸ್ಯ ಸಭೆಯನ್ನು ಕರೆದು ಈಗಾಗಲೇ ರೇವಣ್ಣವರು ಎಲ್ಲ ಕಡೆ ಇಡೀ ಜಿಲ್ಲೆಯ 3 ಜಿಲ್ಲೆಯ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳ ಸಭೆಯನ್ನು ಕರೆದು ಈಗಾಗಲೇ ತಿಳಿಸಿದ್ದಾರೆ. ಬಹುಶಃ ಅದಕ್ಕೆ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ದಿನಾಂಕವನ್ನು ನಿರೀಕ್ಷಿಸ್ತಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಇದು ದೇವೇಗೌಡರ ಜೊತೆಯೂ ಕೂಡ ಸಮಾಲೋಚನೆ ಇದೆ. ಇವತ್ತು ನಮ್ಮ ಹಾಸನ ಹಾಲು ಒಕ್ಕೂಟ ಹಾಲು ಉತ್ಪಾದಕ ಸದಸ್ಯಗಳ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಮಹತ್ವವಾದಂಥ ಹೆಜ್ಜೆಯನ್ನು ಇಡ್ತಿದೆ. ನಮಗೆ ಇನ್ನೂ ಹೆಚ್ಚು ಚಾಪ್ ಕಟ್ಟರ ಬೇಡಿಕೆ ಇದೆ. ಬೇಡಿಕೆಗೆ ಅನುಗುಣವಾಗಿ ಅದನ್ನು ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ ಮೊನ್ನೆ ರೇವಣ್ಣವರಿಗೆ ಬೋರ್ಡ್ನಲ್ಲೆಲ್ಲ. ಅದನ್ನು ಕೂಡ ಆದ್ಯತೆ ಮೇರೆಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ನಮ್ಮ ರೈತರು ಆಯಾ ಸೊಸೈಟಿ ವ್ಯಾಪ್ತಿಯಲ್ಲಿ ನಮ್ಮ ಕಾರ್ಯದರ್ಶಿಗಳು ಇದನ್ನು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಿ ಅವ್ರಿಗೆ ರೈತರಿಗೆ ಒದಗಿಸುವಂಥ ಕೆಲಸನ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ರೈತರಿಗೆ ಮುಂದಿನ ಈ ಒಂದು ಯುಗಾದಿಯ ಹೊಸ ಸಂವತ್ಸರದಲ್ಲಿ ಮುಂದಿನ ಈ ವರ್ಷವೂ ಕೂಡ ಉತ್ತಮವಾದಂಥ ಮಳೆ ಬೆಳೆಯಾಗಿ ಒಂದು ಹೈನುಗಾರಿಕೆಯಲ್ಲಿ ಹಾಲಿನ ಒಂದು ಉತ್ಪಾದನೆಯನ್ನು ಹೆಚ್ಚು ಮಾಡುವಂಥ ಅವಕಾಶ ಆಗಲಿ. ಇವತ್ತು ಹಾಲಿನ ಉತ್ಪಾದನೆಯಲ್ಲಿ ನಮ್ಮ ತಾಲೂಕು ಸ್ಥಾನವನ್ನು ಗಳಿಸಿದೆ. ಈ ರಾಜ್ಯದಲ್ಲೇ 4ನೇ ಸ್ಥಾನದಲ್ಲಿದ್ದೇವೆ. ಇವತ್ತು ಹಾಸನ ಕನಕಪುರ ಚನ್ನಪಟ್ಟಣ ಬಿಟ್ಟರೆ ಚನ್ನರಾಯಪಟ್ಟಣ 4ನೇ ಸ್ಥಾನವನ್ನು ಇವತ್ತು ಗಳಿಸಿದೆ. ಇವತ್ತು ನಮ್ಮ ರೈತರಿಗೂ ಕೂಡ ಇವತ್ತು ಫ್ಯಾಟ್ ಮೇಲೆ ಇವತ್ತು ಬೆಲೆ ಸಿಗ್ತಾಯಿದೆ. ಅದರಿಂದ ಇವತ್ತು ಎಲ್ಲ ಸಂಘಗಳು ಹೆಚ್ಚಿನ ಲಾಭಾಂಶಕ್ಕೂ ಕೂಡ ಅವಕಾಶ ಆಗ್ತಾ ಇದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಸ್ವಲ್ಪ ಏನಾಗಿದೆ ಡೈರಿ ಕಟ್ಟಡಗಳನ್ನು ಕಟ್ತಕ್ಕಂಥದಕ್ಕೆ ಒಂದು ಸ್ವಲ್ಪ ಈ ಸ್ವತ್ತಿನ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ. ಮೊನ್ನೆನೂ ಕೂಡ ಅಸೆಂಬ್ಲಿನಲ್ಲೂ ಕೂಡ ಪ್ರಸ್ತಾಪ ಮಾಡಿ ಈ ಸ್ವತ್ತು ಮತ್ತು ಲೈಸೆನ್ಸಿನ ಪಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಸರಳೀಕರಣ ಮಾಡಿ ಅಂತ ನಾವು ಅಸೆಂಬ್ಲಿನಲ್ಲೂ ಕೂಡ ಮಾನ್ಯ RDPR ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಕೂಡ ಮಾಡಿದ್ವಿ. ಯಾಕಂದರೆ ಈ ಸ್ವತ್ತು ಆಸ್ತಿದೆ ಇಲ್ಲದೆ ಹೋದರೆ ಹಿಂದೆ 9 and 11 ಅಂತ ಖಾತೆ ಎಕ್ಸ್ಟ್ರಾಕ್ಟ್ ಕಟ್ಸ್ಬಿಡವು, ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಹಲವಾರು ಕಡೆ ಇದು ಕಟ್ಟಬೇಕು ಅಂತ ಇಚ್ಛೆ ಇದೆ, ಸೈಟಿನ ಸಮಸ್ಯೆಗಳು ಬಗೆಹರಿದಿಲ್ಲ. ಆ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಗಮನವನ್ನು ಹರಿಸ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಸುಮಾರು 6,000 ಮ್ಯಾಟ್ಗಳನ್ನು ವಿತರಣೆ ಮಾಡಲಿಕ್ಕೆ ಚಾಲನೆ ನೀಡಿದ್ವಿ. 2-3 ದಿವಸದೊಳಗಡೆ ಎಲ್ಲ ಸೊಸೈಟಿಗಳಿಗೂ ಕೂಡ ತಲುಪಿಸ್ತಕ್ಕಂಥದಕ್ಕೆ ಅವಕಾಶ ಮಾಡೋಣ. ಇನ್ನೂ ಕೂಡ ಏನು ಬೇಡಿಕೆ ಬರ್ತಾ ಇದೆ, ಇವತ್ತು ಎಲ್ಲ ನಮ್ಮ ಸೂಪರ್ವೈಸರ್ಗೆ ಲಿಸ್ಟ್ ಮಾಡ್ಕೊಳ್ಳಿಕ್ಕೂ ಕೂಡ ಹೇಳಿದ್ದೀನಿ. ನೆಕ್ಸ್ಟ್ ಏಪ್ರಿಲ್ ಟೆಂಡರ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಬೇಡಿಕೆಗೆ ಅನುಗುಣವಾಗಿ ಅದನ್ನು ಕೂಡ ಸರಬರಾಜು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಸೇವಾ ಸಹಕಾರ ಸಂಘಗಳಲ್ಲಿ ಲೋನ್ ಪಡೆದಿರ್ತಕ್ಕಂಥ ರೈತರು 18 ವಯೋಮಿತಿಯಿಂದ ಸುಮಾರು 40 ವಯೋಮಿತಿ ಇರತಕ್ಕಂಥ ರೈತರುಗಳು ಸಾಲವನ್ನು ಪಡೆದಿದ್ದರೆ ವಾರ್ಷಿಕವಾಗಿ 437 ರೂಪಾಯಿ ವಿಮೆನ ಕಟ್ಟಿದರೆ ಸ್ವಾಭಾವಿಕವಾಗಿ ಸಾವಾದರೂ ಕೂಡ 2 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದ ವಿಮಾ ಯೋಜನೆಗೆ ಅನುಕೂಲ ಆಗ್ತದೆ. ಅದಲ್ಲದೆ ಇನ್ನೊಂದು ಆಕ್ಸಿಡೆಂಟ್ಸ್ ಒಂದು ಸ್ಕೀಮ್ ಇದೆ, ವರ್ಷಕ್ಕೆ 20 ರೂಪಾಯಿ ಕಟ್ಟಬೇಕು. ಏನಾದರೂ ರೈತ ಅದು 18 ವಯೋಮಿತಿಯಿಂದ 70 ವಯೋಮಿತಿಯ ರೈತರು ಸಾಲ ಪಡೆದಿರ್ತಕ್ಕಂಥವ್ರಿಗೆ ಅವಕಾಶ ಇದೆ. ಅದನ್ನು ಅನುಕೂಲ ಪಡ್ಕೋಬೇಕು. ಅದು 2 ಲಕ್ಷ ರೂಪಾಯಿ ಆಕ್ಸಿಡೆಂಟಾಗಿ ಸಾವು ಸಂಬಂಧಿಸಿದ್ರೆ 2 ಲಕ್ಷ ರೂಪಾಯಿ ಬರ್ತಕ್ಕಂಥ ಇವತ್ತು ಗಳಿಸಿದೆ. ಇವತ್ತು ನಮ್ಮ ರೈತರಿಗೂ ಕೂಡ ಇವತ್ತು ಫ್ಯಾಟ್ ಮೇಲೆ ಇವತ್ತು ಬೆಲೆ ಸಿಗ್ತಾಯಿದೆ. ಅದರಿಂದ ಇವತ್ತು ಎಲ್ಲ ಸಂಘಗಳು ಹೆಚ್ಚಿನ ಲಾಭಾಂಶವನ್ನು ಗಳಿಸ್ತಕ್ಕಂಥದ್ದು ಕೂಡ ಅವಕಾಶ ಆಗ್ತಾ ಇದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಸ್ವಲ್ಪ ಏನಾಗಿದೆ ಡೈರಿ ಕಟ್ಟಡಗಳನ್ನು ಕಟ್ತಕ್ಕಂಥದಕ್ಕೆ ಒಂದು ಸ್ವಲ್ಪ ಈ ಸ್ವತ್ತಿನ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ. ಮೊನ್ನೆನೂ ಕೂಡ ಅಸೆಂಬ್ಲಿನಲ್ಲೂ ಕೂಡ ಪ್ರಸ್ತಾಪ ಮಾಡಿ ಈ ಸ್ವತ್ತು ಮತ್ತು ಲೈಸೆನ್ಸಿನ ಪಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಸರಳೀಕರಣ ಮಾಡಿ ಅಂತ ನಾವು ಅಸೆಂಬ್ಲಿನಲ್ಲೂ ಕೂಡ ಮಾನ್ಯ RDPR ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಕೂಡ ಮಾಡಿದ್ವಿ. ಯಾಕಂದರೆ ಈ ಸ್ವತ್ತು ಆಸ್ತಿದೆ ಇಲ್ಲದೆ ಹೋದರೆ ಹಿಂದೆ 9 and 11 ಅಂತ ಖಾತೆ ಎಕ್ಸ್ಟ್ರಾಕ್ಟ್ ಕಟ್ಸ್ಬಿಡವು, ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಹಲವಾರು ಕಡೆ ಇದು ಕಟ್ಟಬೇಕು ಅಂತ ಇಚ್ಛೆ ಇದೆ, ಸೈಟಿನ ಸಮಸ್ಯೆಗಳು ಬಗೆಹರಿದಿಲ್ಲ. 6,000 ಮ್ಯಾಟ್ಗಳು ತುಂಬ ಬೇಡಿಕೆ ಕೂಡ ಜಾಸ್ತಿ ಇದೆ ಸರ್. ಈಗ ನಮ್ಗೆ ಇನ್ನೂ ಕೂಡ ನಮ್ಮ ತಾಲೂಕಿಗೆ 20,000 ಮ್ಯಾಟ್ಗಳ ಬೇಡಿಕೆ ಇದೆ. 2ನೇ ಹಂತದಲ್ಲಿ ಏಪ್ರಿಲ್ನಲ್ಲಿ ಇವತ್ತು ಮಾಡಿಕೊಡ್ತೇವೆ. ಈ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ HD ರೇವಣ್ಣ ಅವರಿಗೆ ನಮ್ಮ ರೈತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಹಿಂದಿನ ದಿನಮಾನಗಳು ಕೂಡ ಸುಮಾರು 5 ರಿಂದ 6 ಕೋಟಿ ರೂಪಾಯಿ ವೆಚ್ಚದ ಸಹಾಯಧನದಲ್ಲಿ ವಿತರಣೆ ಮಾಡಿದ್ದೀವಿ. ಹಿಂದೆನೂ ಕೂಡ ನನಗೆ ತಿಳಿದಿರುವಂಗೆ ಒಂದು 15 ರಿಂದ 20,000 ಮ್ಯಾಟ್ಗಳನ್ನು ಹಿಂದೆ ವಿತರಣೆ ಮಾಡಿದ್ದೀವಿ. ಇವತ್ತು 6,000 ಮ್ಯಾಟ್ಗಳನ್ನು ವಿತರಣೆ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಏಪ್ರಿಲ್ನಲ್ಲಿ ಇನ್ನೊಂದು 30,000ನ ಇವತ್ತು ಟೆಂಡರ್ ಕರೀತಕ್ಕಂಥದ್ದಕ್ಕೆ ಒಕ್ಕೂಟದಲ್ಲಿ ಮಾನ್ಯ ರೇವಣ್ಣವರ ನಿರ್ದೇಶನದಂತೆ ಅವಕಾಶ ಆಗ್ತಿದೆ. ಆ 2ನೇ ಹಂತದಲ್ಲಿ ಇನ್ನೊಂದು 10,000 ಮ್ಯಾಟ್ಗಳನ್ನ ನಮ್ಮ ತಾಲೂಕಿಗೆ ಕೊಡಿಸ್ತಕ್ಕಂಥದ್ದಕ್ಕೆ ಒಂದು ಆದ್ಯತೆ ಕೊಡೋಣ. ಒಂದೇ ಸಲ ದಂಬಾಲು ಬೀಳೋದು ಬೇಡ. ನಮ್ಮ ಹಾಲು ಉತ್ಪಾದಕ ಹಂತವಾಗಿ ನಿಮ್ಮ ಬೇಡಿಕೆಗೆ ಅನುಗುಣವಾಗಿ ಇವೆಲ್ಲ ಮ್ಯಾಟ್ಗಳನ್ನು ಕೂಡ ನಿಮ್ಗೆ ನೀಡುವಂಥದ್ದಕ್ಕೆ ಅವಕಾಶ ಮಾಡ್ತೇವೆ. ಇವತ್ತು ಇದು ಇನ್ನೊಂದು ಮ್ಯಾಟ್ಗಳನ್ನು ಉಪಯೋಗಿಸೋದ್ರಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ
ಈ ಒಂದು ದಿವಸ ನಮ್ಮ ಶೆಟ್ಟಿಹಳ್ಳಿ ಹಾಲು ಶೀತಲೀಕರಣ ಕೇಂದ್ರದಲ್ಲಿ ನಮ್ಮ ತಾಲೂಕಿನಲ್ಲಿ ಸುಮಾರು ಹಾಲು ಉತ್ಪಾದಕ ಸದಸ್ಯರುಗಳಿಗೆ ಅವರು ಸಾಕಿರುವಂಥ ಏನು ಜಾನುವಾರುಗಳಿಗೆ ಒಂದು ಸದಸ್ಯ ಸಭೆಯನ್ನು ಕರೆದು ಈಗಾಗಲೇ ರೇವಣ್ಣವರು ಎಲ್ಲ ಕಡೆ ಇಡೀ ಜಿಲ್ಲೆಯ 3 ಜಿಲ್ಲೆಯ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳ ಸಭೆಯನ್ನು ಕರೆದು ಈಗಾಗಲೇ ತಿಳಿಸಿದ್ದಾರೆ. ಬಹುಶಃ ಅದಕ್ಕೆ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ದಿನಾಂಕವನ್ನು ನಿರೀಕ್ಷಿಸ್ತಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಈಗ ದೇವೇಗೌಡರ ಜೊತೆನೂ ಕೂಡ ಸಮಾಲೋಚನೆ ಆಯಿತು. ಇವತ್ತು ನಮ್ಮ ಹಾಸನ ಹಾಲು ಒಕ್ಕೂಟ ಹಾಲು ಉತ್ಪಾದಕ ಸದಸ್ಯರ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಮಹತ್ವವಾದಂಥ ಹೆಜ್ಜೆಯನ್ನು ಇಡ್ತಿದೆ. ನಮಗೆ ಇನ್ನೂ ಹೆಚ್ಚು ಚಾಪ್ ಕಟ್ಟರ ಬೇಡಿಕೆಗೆ ಅನುಗುಣವಾಗಿ ಅದನ್ನು ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ. ಮೊನ್ನೆ ರೇವಣ್ಣವರಿಗೆ ಬೋರ್ಡ್ನಲ್ಲೆಲ್ಲ ಅದನ್ನು ಕೂಡ ಆದ್ಯತೆ ಮೇರೆಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ನಮ್ಮ ರೈತರು ಆಯಾ ಸೊಸೈಟಿ ವ್ಯಾಪ್ತಿಯಲ್ಲಿ ನಮ್ಮ ಕಾರ್ಯದರ್ಶಿಗಳು ಇದನ್ನು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಿ ಅವ್ರಿಗೆ ರೈತರಿಗೆ ಒದಗಿಸುವಂಥ ಕೆಲಸನ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ದೃಷ್ಟಿನಲ್ಲಿ, ಶುಚಿತ್ವವನ್ನು ಕಾಪಾಡುವ ದೃಷ್ಟಿನಲ್ಲಿ ಇವತ್ತು ಮ್ಯಾಟ್ಗಳನ್ನು ವಿತರಣೆ ಮಾಡುವಂಥ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ. ಹಾಗೂ ಇಲ್ಲಿಯ ಮತ್ತೊಬ್ಬರು ನಮ್ಮ ನಿರ್ದೇಶಕರು ಮಹಿಳಾ ಪ್ರತಿನಿಧಿಗಳಾದಂಥ ಶ್ರೀಮತಿ ವಸಂತ ಶಿವಣ್ಣರವರೇ, ಅದೇ ರೀತಿ ನಮ್ಮ 1255 ರೂಪಾಯಿ ಸಹಾಯಧನದ ಅಡಿನಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಸುಮಾರು 280 ದಂಡಿನಲ್ಲಿ ಹೊರತುಪಡಿಸಿ 280 ಮಿಲ್ಕ್ ಸೊಸೈಟೀಸ್ ಬರ್ತದೆ. ಇವತ್ತು 6,000 ಮ್ಯಾಟ್ಗಳನ್ನು ವಿತರಣೆ ಮಾಡಲಿಕ್ಕೆ ಕ್ರಮ ವಹಿಸಿದ್ದಾರೆ. ಇದರ ಅಂದಾಜು ಮೌಲ್ಯ 1.5 ಕೋಟಿ. 75 ಲಕ್ಷ ರೂಪಾಯಿ ಸಹಾಯಧನ. 1255 ರೂಪಾಯಿಗೆ ಒಂದು ಆದರೆ 6,000 ಇಂಟು 75 ಲಕ್ಷ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಲೆಕ್ಕ ಎಷ್ಟಾಗುತ್ತೆ ನೋಡಿ. ಇವತ್ತರ ರಿಯಾಯಿತಿ ದರದಲ್ಲಿ ರಬ್ಬರ್ ಮ್ಯಾಟ್ಗಳನ್ನ ವಿತರಣೆ ಮಾಡುತ್ತಿದ್ದು ಮಾನ್ಯ ಶಾಸಕರು ಹಾಗೂ ನಮ್ಮ ಹಾಸನ ಹಾಲು ಒಕ್ಕೂಟದ ನಿರ್ದೇಶಕರಾದಂಥ ಶ್ರೀಯುತ ಬಾಲಕೃಷ್ಣ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೆ ಈ ಸಭೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮತ್ತು ಅದೇ ರೀತಿ ಮತ್ತೊಬ್ಬ ನಿರ್ದೇಶಕರಾದ ಚನ್ನರಾಯಪಟ್ಟಣ ತಾಲೂಕಿನ ಮತ್ತೊಬ್ಬ ನಿರ್ದೇಶಕರಾದ ಶ್ರೀಮತಿ ವಸಂತ ಶಿವಣ್ಣವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಈ ಸಭೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮತ್ತು ನಮ್ಮ ನಿರ್ದೇಶಕರ